ಓಯ್ ಹೇಳು. ಏನಾ ಫೋಟೋ? ಮಹತಿಯಾಗಿ ಹೇಗ್ ಕಾಣ್ತೀನಿ ಅಂತ ಟ್ರೈ ಮಾಡ್ದೆ. ನಿಮ್ಮವಳಲ್ವಾ, ಪ್ರೀತಿ ಜಾಸ್ತಿ ಆಗುತ್ತೇನೋ ಅಂತ. ನೋ ಮಾಯಾ, ಡೋಂಟ್ ಡೂ ದಟ್. ನೀನ್ ಹಾಗೇ ಇರು. ಐ ಲವ್ ಮಹತಿ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಮಾಯಾ ಕೂಡ ಇಷ್ಟ ಅಲ್ವಾ? ಸೊ ನನ್ನಿಂದ ಮಾಯಾನ ದೂರ ಮಾಡಬೇಡ. ಐ ಲವ್ ಯು. ಐ ಲವ್ ಯು ಟು. ಬಾಯ್. Sorry. ಅಮ್ಮ ಅಮ್ಮ ಅಮ್ಮ, ನಾನು ನಿನ್ನ ಹತ್ರ ಎಲ್ಲ ಹೇಳ್ತಿದ್ದೆ ಅಲ್ವಾ? ಇವಾಗೇನೋ ನೀನಿಲ್ಲ, ಅದಕ್ಕೆ ಏನ್ ಮಾಡ್ಬೇಕಂತ ಗೊತ್ತಾಗ್ದೇನೆ ವಾಯ್ಸ್ ನೋಟ್ ಕಳಿಸ್ತಾ ಇದ್ದೀನಿ. ಅಯ್ಯೋ ಕಿವುಡಿ. ಇವತ್ತು ಸಂಬಂಧ ನೋಡಕ್ಕೆ ಒಬ್ರು ಹುಡ್ಕೊಂಡ್ ಬಂದಿದ್ರು. ಹೈದ್ರಾಬಾದಲ್ಲಿ ದೊಡ್ಡ ಡಾಕ್ಟರ್ ಅಂತೆ, ತುಂಬಾ ಚೆನ್ನಾಗಿದ್ದಾರೆ. ವಾಯ್ಸ್ ಕೇಳಿದ್ರೆ ಕೇಳ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಸಖತ್ತಾಗಿದ್ದಾರೆ. ಅಬ್ಬಾ ಅಬ್ಬಾ, ಅಷ್ಟೆಲ್ಲ ಸೀನಾ? ಎಲ್ಲ ಒಂದು ಮ್ಯಾಜಿಕ್ ತರ ಆಗ್ಬಿಡ್ತು ಅಮ್ಮ. ಅಪ್ಪನೂ ಕೂಡ ತಕ್ಷಣ ಒಪ್ಕೊಂಡ್ಬಿಟ್ರು. ನಾನು ಅನ್ಕೊಂಡಿರೋ ಪ್ರಕಾರ ಮದ್ವೆ ಆಗೋದು ಅಂದ್ರೆ ಅವನ್ನೇ ಅನ್ಸುತ್ತೆ. ನೀನಿದ್ರೆ ಚೆನ್ನಾಗಿರೋದಮ್ಮ. ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಅಮ್ಮ. ಅವರು ಬೇರೆ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ನನ್ನ ಬಿಟ್ಟೇ ಇರಲ್ಲ ಅಂತಾರೆ ಗೊತ್ತಾ? 24 ಗಂಟೆ ಅಂಟ್ಕೊಂಡೇ ಇರ್ತಾರೆ. ಅಮರ ಪ್ರೇಮಿ. ಇದಾರೆ ಬಿಡು. ಏನಾದ್ರೂ ಇಂಟ್ರೆಸ್ಟಿಂಗ್ ಆಗಿ ರೊಮ್ಯಾನ್ಸ್ ಇಲ್ವಾ? ಇವನ್ ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತಮ್ಮ. ಗಂಟೆನೂ ಅಂಟ್ಕೊಂಡಿದ್ರೆ ಪ್ರೀತಿಗೆ ಅಂತ ಅನ್ಕೊಂಡಿದ್ದೆ. ಕಾಮ ಪಿಸಾಚಿ ಅಮ್ಮ ಇವನು. ಅವನಿಗೆ ಯಾವಾಗ ಏನ್ ಬೇಕು ಅಂತ ನೋಡೋದ್ ಬಿಟ್ರೆ ನನ್ನ ಕಷ್ಟನ ಪರಿಸ್ಥಿತಿನ ಯಾವತ್ತೂ ಅರ್ಥ ಮಾಡ್ಕೊಂಡಿಲ್ಲ. ಸಮಯ ಸಂದರ್ಭ ಇಲ್ಲ, ಯಾವಾಗ್ಲೂ ಹಂಗೆ ನೋಡ್ತಾ ಇದ್ರು. ಬೇಡ ಬೇಡ ಅಂತ ಕಿರ್ಚ್ಕೊಂಡ್ರು ಬಿಡ್ತಾ ಇರ್ಲಿಲ್ಲ ಅಮ್ಮ. ಬಾಗ್ಲು ತೆಗಿಯೋ ಸೌಂಡಿಗೆ ಪ್ರತಿ ಸತಿನೂ ಅವನು ಹತ್ರ ಬರ್ತಾನೆ ಅಂತ ಯೋಚನೆಯಲ್ಲೇ ನಂಗೆ ಉಸಿರಾಡಕ್ಕೆ ಕೂಡ ಆಗ್ತಿಲ್ಲ ಅಮ್ಮ. ಗೋಡೆಗಳಿಗೆ ಕಿವಿ ಇರುತ್ತೆ ಅಂತಾರಮ್ಮ. ಈ ಗೋಡೆಗೇನಾದ್ರೂ ಕಣ್ಣಿದ್ರೆ ಯಾವಾಗಾದ್ರೂ ಒಂದಿನ ಬಿದ್ದೋಗಿ ಇವನ್ನ ಸಾಯಿಸ್ಬಿಡ್ತಾವಮ್ಮ.
ಏನ್ ಮಾಯಾ ಸಡನ್ ಆಗಿ ಬರಕ್ ಹೇಳ್ದೆ? ರಾಜ್ ಕೂಡ ಇಲ್ಲ, ತುಂಬಾ ಬೋರ್ ಹೊಡಿತಿದೆ. ನಿನ್ ಜೊತೆ ಕುಡಿಬೇಕು ಅಂತ ಅನಿಸ್ತು, ಅದಕ್ಕೆ ಬಾ ಅಂದೆ. ಯಾಕೆ ಸತ್ಯ, ಬೇಡ್ವಾ? ಹೇ ಹಾಗೇನಿಲ್ಲ, ಜಸ್ಟ್ ಕ್ಯಾಶುಯಲ್ ಆಗಿ ಕೇಳಿದೆ ಅಷ್ಟೇ. ಶಾಲ್ ವಿ ಡ್ರಿಂಕ್? ವೈ ನಾಟ್, ಖಂಡಿತ. ಹೇ, ಲೆಟ್ಸ್ ಡ್ರಿಂಕ್ ಬೈ ದ ಪೂಲ್. ವಾವ್, ಎಕ್ಸೈಟಿಂಗ್. ಕಮ್. ನಿನ್ ಜೊತೆ ಈ ತರ ಕುತ್ಕೊಂಡು ಎಣ್ಣೆ ಹೊಡಿತಾ ಇದ್ರೆ ಎಷ್ಟು ಹೊಸದಾಗಿದೆ ಗೊತ್ತಾ? ಛೇ ಸುಮ್ನಿರ, ನಾವ್ ಎಷ್ಟು ಸಲ ಜೊತೆ ಕುಡ್ದಿಲ್ಲ. ಛೇ ಹಾಗಲ್ವೇ, ನಾನು ರಾಜ್ ಇಬ್ರು ಸೇರಿ ಎಷ್ಟು ಸಲ ಎಣ್ಣೆ ಹೊಡೆದ್ರು ಮಹತಿ ಅಲ್ಲೆಲ್ಲೋ ಹೋಗಿ ಕುತ್ಕೊಳ್ಳೋಳು. ಈಗ ಮಹತಿನೇ ಎಣ್ಣೆ ಹಾಕ್ತಿದ್ರೆ ಇವನ ಅಜ್ಜಿ ಎಕ್ಸೈಟಿಂಗ್. ಹೌದು ಮರ್ತದೆ, ಮೊನ್ನೆ ನಿಮ್ಮಪ್ಪ ಮಹತಿ ಅವರಪ್ಪ ಕಾಲ್ ಮಾಡಿದ್ರು. ರಾಜ್ಗೆ ಅವ್ನ ಜಾತಕದ ಪ್ರಕಾರ ಡೇಂಜರ್ ಇದೆ ಅಂತ ಅವ್ನಿಗೆ ಹೇಳಿ ಅಂತ ಹೇಳಿದ್ರು. ಅವನಿಗೆ ಹೇಳೋದೇನೆ ಅವ್ನ ಜಾತಕನೇ ನಂಬಲ್ಲ. ಸಿಲ್ಲಿ ಫೆಲೋ. ಹೌದು, ನೀ ನಂಬ್ತೀಯಾ? ನೋ, ಸ್ವಲ್ಪನೂ ಇಲ್ಲ. ಬಟ್ ಬಿ ಕೇರ್ಫುಲ್, ಇದನ್ನೊಂದ್ಸಲಿ ರಾಜ್ಗೆ ಹೇಳು. ಯಾಕೆ ಸತ್ಯ, ರಾಜ್ಗೇನಾದ್ರೂ ಆದ್ರೆ ನನ್ನ ಚೆನ್ನಾಗಿ ನೋಡ್ಕೊಳಕ್ಕೆ ನೀನಿದ್ಯಲ್ಲ. ಯಾ ದಟ್ ಈಸ್ ದೇರ್ ನೋ. ನೀನೇನು ಯೋಚನೆ ಮಾಡ್ಬೇಡ ಮಾಯಾ, ಅವ್ನಿಗೇನಾದ್ರೂ ನಿನ್ನ ನೋಡ್ಕೊಳೋದಕ್ಕೆ ನಾನಿದ್ದೀನಲ್ಲ. ಐ ಆಮ್ ದೇರ್ ನೋ, ಯೂಸ್ ಮೀರಾ. ಸತ್ಯ ಸತ್ಯ. ಮತ್ತೆ ಮಾಯಾ ಮಾಯಾ ಏನ್ ಮಾಯ ಮಾಡಿದ್ಯಾ? ನಂಗೆ ನಿಜ ಹೇಳು, ನಿನಗೂ ಮಹತಿ ಮೇಲೆ ಫೀಲಿಂಗ್ ಸಿಕ್ತು ಅಲ್ವಾ? ನೋ ಕಮೆಂಟ್ಸಾ? ಹೇಳು ಸತ್ಯ, ಫೀಲಿಂಗ್ಸ್ ಇತ್ತು ಇಲ್ವೋ? ಬಾ ನನ್ನ ಜೊತೆ ಬಾ. ಮಹತಿ, ಆರ್ ಯು ಸೀರಿಯಸ್? ಎಸ್ ಬೇಬಿ. Oh, I'm so excited. What's next?